ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ನಾಗರಾಜು ಮಾತಾಡ್ತಿರೋದು. ನೋಡಿ, ಇವತ್ತು ಸೋಷಿಯಲ್ ಸೈನ್ಸು 10th ಸ್ಟೇಟ್ ಬೋರ್ಡ್ ಸಂಬಂಧಪಟ್ಟಿರೋ ಹಂಗೆ ನಾನು ಪಾಠ ಮಾಡ್ತಾಯಿದ್ದೀನಿ. ಟಾಪಿಕ್ ಬಂದು ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್. ಓಕೆನಾ? ನೋಡಿ, ಟಾಪಿಕ್ ಬಂದು ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ರೂಲ್. 2 ಮಾರ್ಕ್ಸ್ಗೆ ಒಂದು ಕ್ವಶನ್ನು ಬೋರ್ಡ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಹೇಗೆ ಪಾಠ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಲೆಸನೂ ಕೇಳ್ದಂಗೆ ಆಗಬೇಕು, ಅದರ ಜೊತೆಗೆ ಬೋರ್ಡ್ ಎಕ್ಸಾಮಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ ಅವನು ಇಲ್ಲಿ ತಿಳ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಆಗಬೇಕು. ಆ ಥರ ನಿಮಗೆ ಕ್ಲಾಸ್ ಕೊಡ್ತೀನಿ. ಆ ಥರ ನಾನು ನಿಮಗೆ ಕ್ಲಾಸ್ ಮಾಡಿಕೊಡ್ತೀನಿ. ನೋಡಿ, ಬರೀ ನಾನು ಲೆಸನ್ ಎಕ್ಸ್ಪ್ಲೇನ್ ಮಾಡಲ್ಲ, ಜೊತೆಗೆ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಿ, ಇವಾಗ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ರೂಲ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿ, ಬೋರ್ಡ್ ಎಕ್ಸಾಮ್ಗೆ ಯಾವ ಥರ ಕ್ವಶನ್ ಬಂದಿದೆ, ನೆಕ್ಸ್ಟ್ 2027ಗೆ ಯಾವ ಥರ ಕ್ವಶನ್ ಬರ್ಬೋದು ಅಂತ ಸಹ ನಾನು ಹೇಳ್ತೀನಿ. ಈ ಥರ ಓದಿದ್ರೆ ಮಾತ್ರ ನೀವು ಒಳ್ಳೆ ಮಾರ್ಕ್ಸು ಸ್ಕೋರ್ ಮಾಡೋಕ್ಕಾಗೋದು. ಓಕೆನಾ? ನಾನು ಹೇಳಿದ್ದೀನಿ HYT ಕ್ಲಾಸಸ್ ಮಾಡಿಕೊಡ್ತೀನಿ ನಿಮಗೆ ಅಂತ. ಅದೇ ನಾನು ಇವಾಗ ಮಾಡ್ತಾಯಿದ್ದೀನಿ. ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಈಸ್ ನಥಿಂಗ್ ಬಟ್ HYT, high yielding topic. I will do the lesson on high yielding topics. Okay, which are the high yielding topics? I will say, note down the point and listen my class. ಓಕೆನಾ? ನಾನು ಕೊಡುವಂತಹ HYT ಕ್ವಶನ್ಸ್ನ ನೀವು ಪರ್ಫೆಕ್ಟಾಗಿ ಓದಿದ್ದೇ ಆಯಿತು ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೇ ಮಾಡ್ತೀರಾ. ಓಕೆನಾ? ಇವಾಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಓಕೆ, ನೋಡಿ, ಫಸ್ಟು ಕಾಣಿಸ್ತಿದೆಯಲ್ಲ, ಪ್ರತಿಯೊಬ್ಬರಿಗೂ ಕಾಣಿಸ್ತಿದೆ ಅಲ್ವಾ? ಪ್ರತಿಯೊಬ್ಬರಿಗೂ ಕಾಣಿಸ್ಬೇಕು, ಪ್ರತಿಯೊಬ್ಬರಿಗೂ ನೀಟಾಗಿ ವಿಸಿಬಲ್ ಆಗಬೇಕು. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಈಸ್ ನಥಿಂಗ್ ಬಟ್ ಈ ಚಾಪ್ಟ್ರಲ್ಲಿ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ರೂಲಲ್ಲಿ ಯಾವೆಲ್ಲ ಫಸ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ಕವರ್ ಮಾಡಬೇಕು ಅಂತ ಹೇಳಿದ್ರೆ, ಡಾಕ್ಟ್ರೇನ್ ಆಫ್ ಲ್ಯಾಬ್ಸ್, ಸಬ್ಸಿಡರಿ ಅಲೈನ್ಸ್, ಆಂಗ್ಲೋ ಮರಾಠಾ ವಾರ್ಸ್, ಆಂಗ್ಲೋ ಸಿಖ್ ವಾರ್ಸ್ ಆ್ಯಂಡ್ ವೆಲ್ಲೇಸಿ. ಇಷ್ಟು ಟಾಪಿಕ್ಸ್ನ ನಾವು ಕಂಪ್ಲೀಟಾಗಿ ನೋಡೋಣ. ಆದರೆ ಬೋರ್ಡ್ ಎಕ್ಸಾಮ್ಗೆ ಕೇಳಿರುವಂತಹ ಕ್ವಶನ್ ಬಂದು, ಪ್ರತಿ ವರ್ಷ ಕೇಳಿರುವಂತಹ ಕ್ವಶನ್ ಬಂದು ಸಬ್ಸಿಡರಿ ಅಲೈನ್ಸ್. ನೋಡಿ ಎಷ್ಟು ಬಾರಿ ಕೇಳಿದ್ದಾರೆ. ಓಕೆ, ಜೂನ್ 2020 ಕೇಳಿದ್ದಾರೆ, ಜೂನ್ 22 ತಿರ್ಗಾ ಕೇಳಿದ್ದಾರೆ, ತಿರ್ಗಾ ಜೂನ್ 23 ಕೇಳಿದ್ದಾರೆ, ಜೂನ್ 24 ಕೇಳಿದ್ದಾರೆ, ಏಪ್ರಿಲ್ 25 ಕೇಳಿದ್ದಾರೆ, ಹಾಗೇ ಜೂನ್ 2027 ಕೂಡ, ಜೂನ್ 2025 ಕೂಡ ಕೇಳಿದ್ದಾರೆ. ಸಬ್ಸಿಡರಿ ಅಲೈನ್ಸಿಸ್ HYT ಹೀಗೆ ಓದಬೇಕು. ಸಬ್ಸಿಡರಿ ಅಲೈನ್ಸಿಸ್ HYT, ಹೈ ಹೀಲ್ಡಿಂಗ್ ಟಾಪಿಕ್. ನಿಮ್ಮ 2027 ಬೋರ್ಡ್ ಎಕ್ಸಾಮ್ಗೆ ಸಬ್ಸಿಡರಿ ಅಲೈನ್ಸ್ ಕ್ವಶನ್ ಬರುವ ಸಾಧ್ಯತೆ ತುಂಬ ಇರುತ್ತೆ. ಅದರ ಜೊತೆಗೆ ಮಿಕ್ಕಿರೋದು ಇಂಪಾರ್ಟೆಂಟ್ ಇಲ್ಲ ಅಂತ ಏನಿಲ್ಲ, ಬಟ್ ಅವನು ಕವರ್ ಮಾಡಬೇಕು. ಬಟ್ ಯಾವುದು ತುಂಬ ಇಂಪಾರ್ಟೆಂಟು ಫಸ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಓದಬೇಕು. ನಾನಿಲ್ಲಿ ಹೇಳಕ್ಕೆ ಬಂದಿರೋದು ಯಾವುದು ಕಸ ಯಾವುದು ರಸ ಅಂತ. ಓಕೆನಾ? ನೀವು ಕಸನ ತೆಗೆದಾಕಿ ರಸನ ಮಾತ್ರ ಓದಬೇಕು, ಆಗ ಮಾತ್ರ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ ಇದೆಯಾ? ನಾನು ಸುಮ್ಮನೆ ಎಲ್ಲರ ಥರ ಲೆಸನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ, ಬಟ್ ಯಾವ ಕ್ವಶನ್ ಬೋರ್ಡ್ ಎಕ್ಸಾಮಿಗೆ ಬರುತ್ತೆ ನಿಮಗೆ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಅದಕ್ಕೋಸ್ಕರ 10th HYT ಶ್ರೀ ಗುರು ಕೇನ್ ಎಜುಕೇಷನಲ್ ಅಕಾಡೆಮಿ ಪ್ರತಿಯೊಬ್ಬರು ಮಕ್ಕಳು 90%, 95% ಸ್ಕೋರ್ ಮಾಡಬೇಕು ಅಂತಲೇ ಈ ಥರ ಒಂದು ಇನಿಷಿಯೇಟಿವ್ ತೊಗೊಂಡು ಕ್ಲಾಸ್ ಮಾಡ್ತಿರೋದು. ಓಕೆನಾ? ಬನ್ನಿ ಇವಾಗ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಯಾವ್ದು ತಗೊಳ್ಳೋಣ ನಾವು? ಸಬ್ಸಿಡರಿ ಅಲೈನ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. HYT ಅಂತ ಹಾಕೋಬಿಡಿ. HYT ಅಂದರೆ ಏನು? ವೆರಿ ಹೈ ಹೀಲ್ಡಿಂಗ್ ಟಾಪಿಕ್ಸ್. ಓಕೆನಾ? ಈ ಕ್ವಶನ್ಸು 2027ಗೆ ನೀವು ಬರೀತಾರ ಬೋರ್ಡ್ ಎಕ್ಸಾಮಲ್ಲಿ ಬರಬಹುದು. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಪ್ರತಿ ಇಯರಲ್ಲೂ ಈ ಕ್ವಶನ್ಸ್ ಕೇಳಿದ್ದಾರೆ. ಸಬ್ಸಿಡರಿ ಅಲೈನ್ಸ್ನ ಈ ವರ್ಷನೂ ಕೇಳ್ತಾರೆ. ಓಕೆನಾ? ವಾಟ್ ವೇರ್ ದ ಕಂಡೀಷನ್ ಅಂಡರ್ ದ ಸಬ್ಸಿಡರಿ ಅಲೈನ್ಸ್? ಏನೇನು ಕಂಡೀಷನ್ ಇತ್ತು ಸಬ್ಸಿಡರಿ ಅಲೈನ್ಸ್ ಅಂದರೆ? ಇವಾಗ ನಾನು ಸಂಪೂರ್ಣವಾಗಿ ಸಬ್ಸಿಡರಿ ಅಲೈನ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಓಕೆನಾ? ಬನ್ನಿ, ನೋಟ್ ಡೌನ್ ಮಾಡ್ಕೋಬೇಕು ಪಾಯಿಂಟು. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು, ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ನೋಡಿ, ದ ಇಂಡಿಯನ್ ರೂಲರ್ಸ್. ಯಾರು? ಭಾರತದ ರೂಲರ್ಸ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ. ಯಾವ ಆರ್ಮಿ ಭಾರತದ ರೂಲರ್ಸು ಇಟ್ಕೋಬೇಕು ಅಂತ ಹೇಳಿದ್ರೆ ಬ್ರಿಟಿಷ್ ಆರ್ಮಿನ ಇಟ್ಕೋಬೇಕು. ಇನ್ ದೇರ್ ಕಿಂಗ್ಡಮ್. ಎಲ್ಲಿ ಇಟ್ಕೋಬೇಕು? ಅವರ ಕಿಂಗ್ಡಮಲ್ಲಿ ಇಟ್ಕೋಬೇಕು. ಫಾರ್ ಎಂತಕ್ಕೆ? ಪ್ರೊಟೆಕ್ಷನ್. ಭಾರತರ ರಾಜರ ಪ್ರೊಟೆಕ್ಷನ್, ರಕ್ಷಣೆಗೆ ಬ್ರಿಟಿಷ್ ಆರ್ಮಿನ
ಅವರು ಇಟ್ಕೋಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ದೇ ಹ್ಯಾಡ್ ಟು ಪೇ ದ ಎಕ್ಸ್ಪೆನ್ಸಸ್ ಆಫ್ ಮೇಂಟೈನಿಂಗ್ ದ ಬ್ರಿಟಿಷ್ ಆರ್ಮಿ. ಭಾರತದ ಸೋಲ್ಜರ್ಸು ಬ್ರಿಟಿಷ್ ಆರ್ಮಿನ ಪ್ರೊಟೆಕ್ಷನ್ ಇಟ್ಕೊಳ್ಳೋದಲ್ದೇನೆ ಸ್ವಂತವಾಗಿ ಯಾರು ದುಡ್ಡು ಕೊಡಬೇಕು? ಇಂಡಿಯಾದವರೇ ಬ್ರಿಟಿಷ್ ಸೋಲ್ಜರ್ಸ್ಗೆ ದುಡ್ಡು ಕೊಡಬೇಕು. ಓಕೆನಾ. ಇಫ್ ದೇ ಫೇಲ್ಡ್, ಅವರು ಭಾರತದವರು ದುಡ್ಡೇನಾರ ಕೊಟ್ಟಿಲ್ಲ, ಸಂಬಳ ಏನಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬ್ರಿಟಿಷ್ ಆರ್ಮಿಗೆ, ದೇ ಹ್ಯಾಡ್ ಟು ಸರೆಂಡರ್ ಪಾರ್ಟ್ ಆಫ್ ದೇರ್ ಟೆರಿಟರಿ. ಅವರ ಏನು ಆಳ್ತಾ ಇರ್ತಾರಲ್ಲ ರಾಜಮನೆತನನ, ಅದನ್ನು ಬ್ರಿಟಿಷವ್ರಿಗೆ ಬಿಟ್ಕೊಟ್ಬಿಡ್ಬೇಕು. ಈ ಥರ ಕಂಡೀಷನ್ಸು ಇರುತ್ತೆ. ಓಕೆನಾ. ಸಬ್ಸಿಡರಿ ಅಲೈನ್ಸು ಯಾರು ತಂದಿದ್ದು? ಲಾರ್ಡ್ ವೆಲ್ಲೆಸ್ಲಿ. ಇದು ಇಂಪಾರ್ಟೆಂಟು. ಸಬ್ಸಿಡರಿ ಅಲೈನ್ಸು ಯಾರು ಜಾರಿಗೆ ತಂದಿದ್ದು ಅಂತ ಹೇಳಿದ್ರೆ ಲಾರ್ಡ್ ವೆಲ್ಲೆಸ್ಲಿ. ಓಕೆನಾ. ಅವನು ವೈಸ್ರಾಯ್ ಆಗಿರ್ತಾನೆ. ಓಕೆ, ಡನ್. ನೆಕ್ಸ್ಟು, ದೇ ಶುಡ್ ನಾಟ್ ಅಪಾಯಿಂಟ್ ಎನಿ ಯುರೋಪಿಯನ್ ಅದರ್ ದೆನ್ ದ ಬ್ರಿಟಿಷ್ ಟು ದೇರ್ ಸರ್ವೀಸ್. ಏನೇ ಒಂದು ಸರ್ವೀಸ್ ಇದ್ರೂ ಬ್ರಿಟಿಷ್ ಅವ್ರಿಗೆ ಹೇಳ್ಬೇಕು ಹೊರತು ಯುರೋಪಿಯನ್ಸ್ ಅವ್ರನ್ನ ಯಾವುದೇ ಕಾರಣಕ್ಕೂ ರಾಜ ಮನೆತನಗೆ ಸೇರ್ಸಂಗಿಲ್ಲ. ಯಾವುದೇ ಕಾರಣಕ್ಕೂ ಯುರೋಪಿಯನ್ಸ್ ಹೆಲ್ಪ್ನ ಇಂಡಿಯಾದವರು, ಇಂಡಿಯನ್ ಕಿಂಗ್ಸು ತಗೋಬಾರ್ದು ಅಂತ ಸಬ್ಸಿಡರಿ ಅಲೈನ್ಸಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆ, ಡನ್. ನೆಕ್ಸ್ಟು, ದೇ ಶುಡ್ ನಾಟ್ ಎಂಟರ್ ಇಂಟು ಎನಿ ಅಲೈನ್ಸ್ ಆರ್ ವೇಜ್ ವಾರ್ ಅಗೇನೆಸ್ಟ್ ಅದರ್ ಸ್ಟೇಟ್ಸ್ ವಿತೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ನೀವು ಇಂಡಿಯಾದವರು, ಇಂಡಿಯನ್ ಕಿಂಗ್ಸು, ನೀವು ಏನೇ ಯುದ್ಧ ಮಾಡಬೇಕು ಅಂತ ಹೇಳಿದ್ರು, ಯಾರ ಜೊತೆನಾರ ಅಲೈನ್ಸ್ ಆಗಬೇಕು ಅಂತ ಹೇಳಿದ್ರು, ಅಲೈನ್ಸ್ ಅಂದರೆ ಮೈತ್ರಿ ಮಾಡ್ಕೋಬೇಕು ಅಂತ ಹೇಳಿದ್ರು, ನೀವು ಯಾರ ಪರ್ಮಿಷನ್ನ ಕೇಳಬೇಕು? ಬ್ರಿಟಿಷ್ ಪರ್ಮಿಷನ್ ಕೇಳಬೇಕು. ಓಕೆನಾ. ನೀವು ಅಕಸ್ಮಾತ್ ಏನಾದರೂ ಬ್ರಿಟಿಷ್ ಪರ್ಮಿಷನ್ ತಗೊಳ್ದೇನೆ ನೀವು ಅಲೈನ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಥವಾ ವಾರ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮಲ್ಲೇ ಇರುವ ಬ್ರಿಟಿಷ್ ಸೋಲ್ಜರ್ಸು ಇನ್ಫಾರ್ಮ್ ಮಾಡ್ತಾರೆ. ಅರ್ಥ ಆಯ್ತಾ? ಓಕೆ, ಯಾವ ಥರ ನಿಮ್ಮನ್ನ ಕಟ್ಟಾಕಿದ್ದಾರೆ ನೋಡಿ. ಹೆಸ್ರಿಗೆ ಮಾತ್ರ ಅವ್ರ ಸೋಲ್ಜರ್ಸು, ನೀವೇನೇನೆಲ್ಲ ಚಟುವಟಿಕೆಗಳು ಮಾಡ್ತಿರ್ತೀರೋ ಅದನ್ನೆಲ್ಲ ಅವರು ವೈಸ್ರಾಯ್ಗೆ, ಬ್ರಿಟಿಷ್ ಹೆಡ್ ಆಫೀಸರ್ಸ್ಗೆ ತಿಳಿಸ್ಬಿಡ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಲಾಸ್ಟ್ ಪಾಯಿಂಟು, ದ ಬ್ರಿಟಿಷ್ ರೆಸಿಡೆಂಟ್ ವುಡ್ ಬಿ ಅಪಾಯಿಂಟೆಡ್ ಇನ್ ದ ಕೋರ್ಟ್ ಆಫ್ ದ ಇಂಡಿಯನ್ ರೂಲರ್. ನೋಡಿ, ಒಬ್ಬ ಬ್ರಿಟಿಷ್ ರೆಸಿಡೆಂಟ್ನ ನೀವು ಅಪಾಯಿಂಟ್ ಮಾಡ್ಕೋಬೇಕು. ನಿಮ್ಮ ಯೋಗಕ್ಷೇಮ ನೋಡ್ಕೋತೀವಿ ಅಂತ ಮಾತ್ರ ಅವ್ರು ಹೇಳ್ತಾರೆ. ಬಟ್ ಆದರೆ ನೀವು ಏನೆಲ್ಲ ಚಟುವಟಿಕೆಗಳು ಮಾಡ್ತಿರ್ತೀರೋ, ಪರ್ಸ್ನಲ್ ಥಿಂಗ್ಸ್ ಮಾಡ್ತಿರ್ತೀರೋ, ಇಂಡಿಯಾದವ್ರು ಏನೆಲ್ಲ ಪರ್ಸ್ನಲ್ ಥಿಂಗ್ಸ್ ಮಾಡ್ತಿರ್ತಾರೋ ಕಿಂಗ್ಸು, ಅದನ್ನ ಎಲ್ಲ ಯಾರು ಇನ್ಫಾರ್ಮೇಷನ್ ಕೊಡ್ತಾರೆ ಬ್ರಿಟಿಷ್ ಅವ್ರಿಗೆ? ಅಲ್ಲಿರುವಂಥ ಸೋಲ್ಜರ್ಸೇ ಐಆರ್ ಆಫೀಸರ್ಗೆ ತಿಳಿಸ್ಕೊಡ್ತಾರೆ. ಇದನ್ನೇನಂತಾರೆ ನೀವು? ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲೈನ್ಸ್. ಇವಾಗ ಕನ್ನಡದಲ್ಲಿ ನೋಡೋಣ ಬನ್ನಿ. ಭಾರತೀಯ ರಾಜರು ತಮ್ಮ ರಾಜ್ಯದಲ್ಲಿ ರಕ್ಷಣೆಗೆ ಬ್ರಿಟಿಷರ ಸೈನ್ಯವನ್ನು ಇರಿಸಿಕೊಳ್ಳಬೇಕಾಗಿತ್ತು. ನೋಡಿ, ಭಾರತೀಯ ರಾಜರು ಅವರ ರಕ್ಷಣೆಗೆ ಯಾರ ಸಹಾಯ ತಗೋತಾ ಇದ್ದಾರೆ? ಬ್ರಿಟಿಷ್ ಸೈನ್ಯ ಸಹಾಯ ತಗೋತಾ ಇದ್ದಾರೆ. ಈ ಥರ ಸಹಾಯ ತಗೊಳ್ಳೋ ಥರ ಮಾಡ್ತಾ ಇರೋರು ಯಾರು? ಬ್ರಿಟಿಷ್ ಅವರೇನೆ. ಅರ್ಥ ಆಗ್ತಿದೆಯಾ? ಓಕೆ, ಡನ್. ನೋಡಿ, ಆ ಸೈನ್ಯದ ನಿರ್ವಹಣೆಯ ವೆಚ್ಚವನ್ನು ರಾಜರು ಭರಿಸಬೇಕಾಗಿತ್ತು. ನೋಡಿ, ಏನೇ ಒಂದು ಅವ್ರಿಗೆ ಸಂಬಳ ಕೊಡೋದಾಗಿರ್ಬೋದು, ಅವ್ರಿಗೆ ಮನೆ ಕೊಡೋದಾಗಿರ್ಬೋದು, ಅವ್ರಿಗೆ ಯೋಗಕ್ಷೇಮ, ಬ್ರಿಟಿಷ್ ಸೈನಿಕರ ಯೋಗಕ್ಷೇಮ ನೋಡ್ಕೋಬೇಕಾಗಿದೆ. ಯಾರ ಕರ್ತವ್ಯ? ರಾಜನ ಕರ್ತವ್ಯ. ಓಕೆ, ವೆಚ್ಚವನ್ನು ಪಾವತಿಸಲು ಸಾಧ್ಯವಾಗದಿದ್ದರೆ ತಮ್ಮ ರಾಜ್ಯದ ಕೆಲವು ಪ್ರದೇಶಗಳನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕಾಗಿತ್ತು. ನೋಡಿ, ಇಲ್ಲಿ ಬ್ರಿಟಿಷ್ ಅವರು ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ. ತನ್ನ ಬ್ರಿಟಿಷ್ ಸೋಲ್ಜರ್ಸ್ನ ಇಂಡಿಯನ್ ಕಿಂಗ್ಸ್ ಹೆಲ್ಪ್ಗೆ ಅಂತ ಕಳಿಸಿ ಅಲ್ಲಿ ಏನು ಮಾಡ್ತಿದ್ದಾರೆ? ಭಾರತದವ್ರು ಯಾವುದೇ ಕಾರಣಕ್ಕೂ ಯಾರ ಮೇಲೆ ಯುದ್ಧಕ್ಕೆ ಹೋಗಬಾರ್ದು. ಯುದ್ಧಕ್ಕೆ ಹೋಗಬೇಕು ಅಂದರೆ ಬ್ರಿಟಿಷ್ ಅವ್ರ ಪರ್ಮಿಷನ್ ಕೇಳಬೇಕು. ಹಾಗೇನೆ ಸೈನಿಕರಿಗೆ ಸಂಬಳ ಯಾರು ಕೊಡ್ತಾರೆ? ಕಳಿಸಿರೋದು ಬ್ರಿಟಿಷ್ ಅವರೇ, ಬಟ್ ಸಂಬಳ ಕೊಡೋದು ಯಾರು? ಇಂಡಿಯನ್ ಕಿಂಗ್ಸೇ ಸಂಬಳ ಕೊಡಬೇಕು. ಅವ್ರ ಯೋಗಕ್ಷೇಮ ಯಾರು ನೋಡ್ಕೋಬೇಕು? ಇಂಡಿಯನ್ ಕಿಂಗ್ಸೇ ನೋಡ್ಕೋಬೇಕು. ಅಕಸ್ಮಾತ್ ಏನಾರ ಅವರು ನಿರ್ಲಕ್ಷಿಸಿದ್ರೆ, ಭಾರತದ ಸೈನಿಕರು ಇದನ್ನೆಲ್ಲ ನೋಡ್ಕೊಳ್ಳುವುದಕ್ಕೆ ನಿರ್ಲಕ್ಷಿಸಿದ್ದರೆ ಅವರ ಇಂಡಿಯನ್ ಕಿಂಗ್ಸ್, ಭಾರತದ ಸೈನಿಕರ ಪ್ರದೇಶಗಳು ಏನೇನು ಅವರು ರೂಲ್ ಮಾಡಿ ಗೆದ್ಕೊಂಡಿರ್ತಾರೋ ಅದೆಲ್ಲ ಬ್ರಿಟಿಷ್ ವಶ ಆಗುತ್ತೆ. ಅರ್ಥ ಆಗ್ತಿದೆಯಾ? ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ. ಬ್ರಿಟಿಷರನ್ನು ಹೊರತುಪಡಿಸಿ ಬೇರೆ ಯಾವುದೇ ಯುರೋಪಿಯನ್ನರನ್ನು ಸೇವೆಗೆ ನೇಮಿಸಬಾರದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬ್ರಿಟಿಷ್ ಅವ್ರನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಯುರೋಪಿಯನ್ಸ್ನ ಹತ್ರಕ್ಕೆ ಸೇರಿಸಬಾರ್ದು. ಹತ್ರಕ್ಕೆ ಸೇರಿಸಿದ್ರೆ
ಇಂಡಿಯನ್ ಕಿಂಗ್ಸು ಎಲ್ಲ ಅದನ್ನು ಕಿತ್ಕೊಬಿಡ್ತಾರೆ ಬ್ರಿಟಿಷವರು. ಇಂಡಿಯನ್ ಕಿಂಗ್ಸು ಏನೇನು ಎಲ್ಲ ಸಾಮ್ರಾಜ್ಯ ಇರುತ್ತೋ ಆ ಸಾಮ್ರಾಜ್ಯನ ಬ್ರಿಟಿಷವರ ವಶದಲ್ಲಿರುತ್ತೆ ಅವಾಗ. ಓಕೆನಾ, ಈ ಥರ ಒಂದು ಕಠಿಣವಾದ ರೂಲ್ಸ್ ತರ್ತಾರೆ. ಎಂದಕ್ಕೆ ಯುರೋಪಿಯನ್ಸ್ನ ಬಿಡಬಾರ್ದು? ಯುರೋಪಿಯನ್ಸ್ ಅವ್ರನ್ನ ಬಿಟ್ಟರೆ ಹತ್ರಕ್ಕೆ ಇಂಡಿಯಾದವರು ಯುರೋಪಿಯನ್ಸು ಮೈತ್ರಿ ಮಾಡ್ಕೋತಾರೆ. ಮೈತ್ರಿ ಮಾಡಿಕೊಂಡ್ರೆ ಬ್ರಿಟಿಷ್ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಕಾನ್ಸೆಪ್ಟ್ಗೋಸ್ಕರ ಯುರೋಪಿಯನ್ಸ್ ಅವ್ರನ್ನ ಸೇರಿಸ್ಕೂಡ್ದು ಅಂತ ಹೇಳ್ತಾರೆ. ಓಕೆನಾ, ಬನ್ನಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ರಾಜ್ಯಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಬಾರದು ಅಥವಾ ಯುದ್ಧ ಮಾಡಬಾರದು. ನೋಡಿ, ಅವರು ಬರೀ ಒಂದು ಸಾಂಬಾರು ಪದಾರ್ಥಕ್ಕೋಸ್ಕರ ಭಾರತಕ್ಕೆ ಬಂದರು, ಮಾರಕ್ಕೋಸ್ಕರ ಬಂದರು. ಇಲ್ಲಿ ನೋಡ್ರಿ ಏನಾಗ್ತಿದೆ ಅಂತ ಹೇಳಿದ್ರೆ, ಭಾರತದ ರಾಜರು ಬ್ರಿಟಿಷ್ ಅವ್ರು ಹೇಳ್ದಂಗೆ ಕೇಳುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ. ಆ ಥರ ಅವರು ಬ್ಲ್ಯಾಕ್ ಮೇಲ್ ಮಾಡಿ ಇಂಡಿಯನ್ ಕಿಂಗ್ಸು ಭಾರತದ ರಾಜರನ್ನ ಕೈವಶ ಮಾಡ್ಕೊಂಡಿರ್ತಾರೆ. ಯಾರು? ಬ್ರಿಟಿಷ್ ಅವರು. ಅವ್ರು ಏನೇ ಒಂದು ಭಾರತದ ರಾಜರು ಯುದ್ಧ ಮಾಡಬೇಕು, ಮತ್ತೊಬ್ಬರ ಜೊತೆ ಅಲೈನ್ಸ್ ಮೈತ್ರಿ ಆಗಬೇಕು ಅಂತ ಅಂದ್ಕೊಂಡ್ರೆ ಯಾರ ಪರ್ಮಿಷನ್ ತಗೋಬೇಕು? ನೋಡಿ, ಇಲ್ಲಿ ದೊರೆ, ಇಲ್ಲಿ ರಾಜನೇ ಬ್ರಿಟಿಷ್ ಅವ್ರ ಪರ್ಮಿಷನ್ ಕೇಳಬೇಕು. ಆ ಪರಿಸ್ಥಿತಿಗೆ ತಂದಿಕ್ತಾರೆ. ಓಕೆನಾ, ನೆಕ್ಸ್ಟ್ ನೋಡಿ. ರಾಜನ ಆಸ್ಥಾನದಲ್ಲಿ ಬ್ರಿಟಿಷರ ಪ್ರತಿನಿಧಿ ಅಂತ ಹೇಳಿದರೆ ರೆಸಿಡೆಂಟ್ ಅನ್ನು ನೇಮಿಸಲಾಗುತ್ತಿತ್ತು. ಓಕೆನಾ, ಯೋಗಕ್ಷೇಮ ನೋಡ್ಕೊಳ್ಳೋಕ್ಕೆ ರೆಸಿಡೆಂಟ್ನ ನೇಮಿಸ್ತಾ ಇದ್ರು ಅಂತ ಬರೀ ಬಾಯಿ ಮಾತಿಗೆ ಹೇಳ್ತಾರೆ ಹೊರತು ಬ್ರಿಟಿಷ್ ಸೇಫ್ಟಿನ ನೋಡ್ಕೋತಾ ಇದ್ರು ಅವರು. ಎಲ್ಲಿ ಇವರು ಯುದ್ಧ ಮಾಡೋಕ್ಕೆ ಹೋಗ್ಬಿಡ್ತಾರೆ, ಎಲ್ಲಿ ಇವರು ಅಲೈನ್ಸ್ ಆಗಿಬಿಡ್ತಾರೆ, ಎಲ್ಲಿ ಯುರೋಪಿಯನ್ಸ್ ಅವರು ಬಂದು ಇಂಡಿಯಾ ಜೊತೆಗೆ ಕೈ ಜೋಡಿಸ್ಬಿಡ್ತಾರೆ ಅಂತ ಆ ಇಂಟೆನ್ಷನ್ಲಿ ಒಬ್ಬ ರೆಸಿಸ್ಟೆಂಟ್ನ ಇಕ್ಕಿದ. ಯಾರು? ವೆಲ್ಲೆಸಿ. ಏನೇ ಒಂದು ಇನ್ಫಾರ್ಮೇಷನ್ ಇದ್ರೂ, ಏನೇ ಒಂದು ಚಟುವಟಿಕೆ ಭಾರತದವ್ರು ಮಾಡಿದ್ರು ನಮಗೆ ತಿಳಿಸ್ಬೇಕು ನೀನು ಅಂತ. ಅರ್ಥ ಆಯ್ತಾ? ಈ ಥರ ಇದು ಸಬ್ಸಿಡರಿ ಅಲೈನ್ಸ್ ಪಾಯಿಂಟ್. ಓಕೆನಾ, ಪಾಯಿಂಟ್ನ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. PDF ಯಾರಿಗಾರ ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಹಾಕಿ, ನಾನು ನಿಮಗೆ ವಾಟ್ಸಾಪಲ್ಲಿ ಕಳಿಸ್ಕೊಡ್ತೀನಿ. ಓಕೆನಾ. ಓಕೆ, ಇಂಪಾರ್ಟೆಂಟ್ ಏನೇನಿದೆ ಅಂತ ಹೇಳಿದ್ರೆ, ಸಬ್ಸಿಡರಿ ಅಲೈನ್ಸ್ ಯಾರು ಕಂಡಿಡಿದ್ರು ಸಬ್ಸಿಡರಿ ಅಲೈನ್ಸ್ ಅಂತ ಹೇಳಿದ್ರೆ ಲಾರ್ಡ್ ವೆಲ್ಲೆಸ್ಲಿ ಇಂಪಾರ್ಟೆಂಟು. ಓಕೆನಾ, ವೆಲ್ಲೆಸ್ಲಿ ಇಂಪಾರ್ಟೆಂಟು. ಓಕೆ, ಇಂಗ್ಲೀಷಲ್ಲಿ ಸಬ್ಸಿಡರಿ ಅಲೈನ್ಸ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಓಕೆ, ಡನ್. ಬನ್ನಿ ಇವಾಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಅಷ್ಟೇ, ಇದು ಇಂಪಾರ್ಟೆಂಟ್ ಕ್ವಶನ್ನೇ. ನೆಕ್ಸ್ಟ್ ಕ್ವಶನ್ನು ಅಷ್ಟೇ. ಇವಾಗ ನಾವು ಸಬ್ಸಿಡರಿ ಅಲೈನ್ಸ್ನ ನೋಡಿದ್ವಿ. ಇವಾಗ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ನೋಡೋಣ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದರೆ ಏನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಓಕೆನಾ, ನೋಡಿ, ಹೌ ಡಿಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ ಸಪೋರ್ಟ್ ದ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಏನು ಅಂತ ಹೇಳಿದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ಕಾನ್ಸೆಪ್ಟು ಲಾರ್ಡ್ ಡಾಲ್ಹೌಸಿ ತರ್ತಾನೆ. ಯಾರು ತರ್ತಾನೆ? ಲಾರ್ಡ್ ಡಾಲ್ಹೌಸಿ ತರ್ತಾನೆ. ಈ ಒಂದು ಕಾನ್ಸೆಪ್ಟ್ನ, ಈ ಒಂದು ಪಾಲಿಸಿನ ತಂದಿರುವ ಲಾರ್ಡ್ ಡಾಲ್ಹೌಸಿ ಹೇಗೆ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ಹೇಗೆಲ್ಲ ವಿಸ್ತಾರ ಮಾಡ್ದ, ಎಲ್ಲ ಕಡೆ ಹೇಗೆ ಸ್ಪ್ರೆಡ್ ಆಯಿತು ಅನ್ನೋ ಕ್ವಶನ್ ಇದು. ಓಕೆನಾ, ನೀವು ಮೇನ್ ಏನು ತಿಳ್ಕೊಬೇಕಿಲ್ಲಿ, ಫಸ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದ ಕಾನ್ಸೆಪ್ಟ್ನ ನೀವು ತಿಳ್ಕೊಬಿಟ್ರೆ ನೀವು ಎಕ್ಸಾಮಲ್ಲಿ ಆರಾಮಾಗಿ ಬರೀತೀರ. ಇಷ್ಟು ಮಾತ್ರ ತಿಳ್ಕೊಬೇಕು ನೀವು. ಏನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇವಾಗ ಸಬ್ಸಿಡರಿ ಅಲೈನ್ಸು ನಾನು ಪಾಯಿಂಟ್ ಹೇಳ್ದೆ ನಿಮಗೆ. ಸಬ್ಸಿಡರಿ ಅಲೈನ್ಸಲ್ಲಿ ಏನೇ ಕೊಡಲಿ ಅವರು, ನೀವು ಬರೀತೀರ. ಓಕೆನಾ, ಈ ಥರ ಒಂದು ಕಾನ್ಸೆಪ್ಟ್ ಮುಖಾಂತರ ನೀವು ತಿಳ್ಕೊಬಿಟ್ರೆ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಓಕೆನಾ, ಬನ್ನಿ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ದ ಲಾರ್ಡ್ ಡಾಲ್ಹೌಸಿ. ಯಾರು ಇಂಟ್ರಡ್ಯೂಸ್ಡ್ ಮಾಡಿದ ಅನ್ನೋದು ಇಂಪಾರ್ಟೆಂಟು. ನಿಮ್ಮ MCQ ಅಲ್ಲಿ ಬಂದರೂ ಬರ್ಬೋದು. ಓಕೆನಾ, ಯಾರು ಇಂಟ್ರಡ್ಯೂಸ್ ಮಾಡಿದ್ದು? ಲಾರ್ಡ್ ಡಾಲ್ಹೌಸಿ. ಸಬ್ಸಿಡರಿ ಅಲೈನ್ಸ್ನ ಯಾರು ಇಂಟ್ರಡ್ಯೂಸ್ ಮಾಡಿದ್ದು? ವೆಲ್ಲೆಸ್ಲಿ. ಓಕೆ, ಡನ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿಸ್ ಪಾಲಿಸಿ, ಈ ಪಾಲಿಸಿ ಮುಖಾಂತರ, ಈ ಪಾಲಿಸಿಲಿ ಇಫ್ ಆನ್ ಇಂಡಿಯನ್ ರೂಲರ್ ಡೈಡ್ ವಿತೌಟ್ ಅ ನ್ಯಾಚುರಲ್ ಏರ್, his adopted son was not accepted as the successor. ಏನು ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ಲು ಮೈಸೂರಲ್ಲಿ ಒಬ್ಬ ರಾಜ, ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದು, ಮೈಸೂರಲ್ಲಿ ಒಬ್ಬ ರಾಜ ರೂಲ್ ಮಾಡ್ತಿರ್ತಾನೆ. ಓಕೆನಾ, ಅವನು ಏನೋ ಒಂದು ಆಕಸ್ಮಿಕವಾಗಿ ತೀರೋಗ್ತಾನೆ. ಅವನಿಗೇನಾರ ಸ್ವಂತ ಮಗು ಇದ್ದರೆ ಮಾತ್ರ ಮುಂದಕ್ಕೆ ರಾಜ ಮನೆತನನ ನಡ್ಸ್ಕೊಂಡು ಹೋಗಬೇಕು ಅಥವಾ ರೂಲ್ ಮಾಡಬೇಕು. ಅಕಸ್ಮಾತ್ ಅವನೇನಾರ ದತ್ತು ಮಗ, ನನಗೆ ಮಗು ಇಲ್ಲ ಅಂತ ಹೇಳಿ ಆ ರಾಜ ದತ್ತು ಮಗನ ಸ್ವೀಕರಿಸಿದ್ರೆ ಅವನಿಗೆ ಅರ್ಹತೆ ಇಲ್ಲ ರಾಜಭಾರ ಮಾಡೋಕ್ಕೆ. ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ.
ಆ ರಾಜ ಮನೆತನ ಯಾರ ಅಂಡರ್ಗೆ ಬಂದ್ಬಿಡುತ್ತೆ? ಬ್ರಿಟಿಷ್ ಅಂಡರ್ಗೆ ಬಂದ್ಬಿಡುತ್ತೆ. ಇದನ್ನ ಏನಂತಾರೆ? ಡಾಕ್ಟ್ರನ್ ಆಫ್ ಲ್ಯಾಬ್ಸ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ನೋಡ್ರಿ, ಅವ್ರು ಎಲ್ಲಿಂದ ಯಾವುದೋ ದೇಶದಿಂದ ಬಂದವರು ಭಾರತಕ್ಕೆ, ಅವ್ರು ಹೇಳ್ದಂಗೆ ನಾವು ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿರ್ತದೆ. ಇದು ಕಾನ್ಸೆಪ್ಟ್. ನಾವೆಲ್ಲ ಯಾರು ಒಗ್ಗಟ್ಟಾಗಿ ಯಾವಾಗ ನಾವು ಇರಲ್ವೋ ಆವಾಗ ನಮ್ಮನ್ನ ಏನು ಮಾಡ್ತಾರೆ? ಕಾಲಲ್ಲಾಗಿ ತುಳಿತಾರೆ. ಓಕೆನಾ? ಆ ಥರ ಪರಿಸ್ಥಿತಿ ಭಾರತದಲ್ಲಿ ಬಂದಿತ್ತು ಯಾವಾಗ? ಡಾಕ್ಟ್ರಿನ್ ಆಫ್ ಲ್ಯಾಬ್ ಸಂದರ್ಭದಲ್ಲಿ. ಓಕೆನಾ? ಬನ್ನಿ, ಆ ಪಾಲಿಸಿ ತಂದು ಆ ಥರದೊಂದು ಕಾನ್ಸೆಪ್ಟ್ ಬಂದಿತ್ತು. ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ. ಸಚ್ ಕಿಂಗ್ಡಮ್ಸ್ ವೇರ್ ಅನ್ಯಾಕ್ಸೆಡ್ ಬೈ ದ ಬ್ರಿಟಿಷ್. ಓಕೆನಾ? ಆ ಕಿಂಗ್ಡಮ್ ಏನಾಗುತ್ತೆ? ಬ್ರಿಟಿಷ್ ಅಂಡರಲ್ಲಿ ಬರುತ್ತೆ. ಯಾವ್ಯಾವ ಬ್ರಿಟಿಷ್ ಅಂಡರಲ್ಲಿ ಬಂತು ಅಂತ ನೋಡೋಣ. ನೋಡಿ, ದಿಸ್ ಪಾಲಿಸಿ ಹೆಲ್ಪ್ಡ್ ದ ಬ್ರಿಟಿಷ್ ಎಕ್ಸ್ಪ್ಯಾಂಡ್ ದೇರ್ ಎಂಪೈರ್ ಬೈ ಅನ್ಯಾಕ್ಸಿಂಗ್ ದ ಫಾಲೋಯಿಂಗ್ ಸ್ಟೇಟ್. ಇದೊಂದು ಪಾಲಿಸಿ ಏನಾಯಿತು? ಬ್ರಿಟಿಷ್ ಅವ್ರಿಗೆ ಭಾರತದ ಪೂರ್ತಿ ಆಳ್ವಿಕೆ ಮಾಡೋಕ್ಕೆ ಒಂದು ಸುಲಭ ಆಯಿತು. ನೋಡಿ, ಯಾವ್ದು ಅವರು ರೂಲ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ, ಸತಾರ 1846 ಕ್ಯಾಪ್ಚರ್ ಮಾಡ್ಕೋತಾರೆ, ಜೈಪುರು 1847 ಕ್ಯಾಪ್ಚರ್ ಮಾಡ್ಕೋತಾರೆ, ಸಂಬಲ್ಪುರು 1850 ಕ್ಯಾಪ್ಚರ್ ಮಾಡ್ಕೋತಾರೆ, ಉದಯ್ಪುರು 1852, ಝಾನ್ಸಿ 1854, ನಾಗ್ಪುರು 1854. ಓಕೆನಾ? ನೆಕ್ಸ್ಟ್ ನೋಡಿ, ದ ಡಾಕ್ಟ್ರಿನ್ ಆಫ್ ಲ್ಯಾಬ್ ಎನೇಬಲ್ಡ್ ದ ಬ್ರಿಟಿಷ್ ಟು ಎಕ್ಸ್ಪ್ಯಾಂಡ್ ದೇರ್ ಟೆರಿಟರಿಯಲ್ ಕಂಟ್ರೋಲ್ ಓವರ್ ಇಂಡಿಯಾ. ಇದೇನಾಗುತ್ತೆ? ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋದು ಫುಲ್ಲು ಬ್ರಿಟಿಷ್ ಅವರು ಭಾರತದಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೋತಾರೆ. ಓಕೆನಾ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದು ಕಾನ್ಸೆಪ್ಟ್ ಗೊತ್ತಾಯ್ತಾ ನಿಮಗೆ? ಬನ್ನಿ ಇವಾಗ ಕನ್ನಡದಲ್ಲಿ ಒಂದ್ಸಲಿ ನೋಡೋಣ. ನೋಡಿ, ದತ್ತು ಸ್ವೀಕಾರ ನಿಷೇಧ ನೀತಿ ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದನು. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾರ್ ಮಾರ್ಕ್ ಬೇರೆ ಹಾಕಿರ್ತೀನಿ ನಾನು. ಓಕೆ, HYT ಇದೆಲ್ಲ HYT. ಓಕೆ, ಈ ಸಿದ್ಧಾಂತ ಪ್ರಕಾರ ಯಾವುದೇ ಸಂಸ್ಥಾನದ ರಾಜರು ಸ್ವಂತ ಗಂಡು ವಾರಸುದಾರರಿಲ್ಲದೆ ಮರಣ ಹೊಂದಿದ್ದರೆ ದತ್ತು ಮಗನನ್ನು ಉತ್ತರಾಧಿಕಾರಿಯಾಗಿ ಒಪ್ಪಿಕೊಳ್ಳಲಾಗುವುದಿಲ್ಲ. ಏನೋ ನೋಡಿ, ಸ್ವಂತ ಗಂಡು ವಾರಸುದಾರರಿಲ್ಲದೆ ಮರಣ ಹೊಂದಿದ್ದರೆ ದತ್ತು ಮಗುವನ್ನು ಉತ್ತರಾಧಿಕಾರಿಯಾಗಿ ಒಪ್ಪಿಕೊಳ್ಳಲಾಗುವುದಿಲ್ಲ. ಇಷ್ಟೇ ಸಿಂಪಲ್ಲು. ಅವನಿಗೆ ಗಂಡು ಮಗು ಇಲ್ವಾ ರಾಜನಿಗೆ? ರಾಜ ತೀರೋದ್ನ ನೆಕ್ಸ್ಟ್ ಅವನಿಗೆ ಗಂಡು ಮಗು ಇಲ್ವಾ ರೂಲ್ ಮಾಡೋಕ್ಕೆ? ದತ್ತು ಮಕ್ಕಳು ತಗೊಂಡು ರಾಜ್ಯಭಾರ ಮಾಡೋಂಗಿಲ್ಲ ಭಾರತದವರು. ಏನಿರುತ್ತೆ ಅದು ಕಿಂಗ್ಡಮ್ಮು, ಆ ರಾಜ ಮನೆತನ ಯಾರ ಅಂಡರ್ಗೆ ಬರುತ್ತೆ? ಬ್ರಿಟಿಷ್ ಅಂಡರ್ಗೆ ಬರುತ್ತೆ. ಇದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಒಂದು ಕಾನ್ಸೆಪ್ಟ್. ಅಂತಹ ಸಂಸ್ಥಾನಗಳನ್ನು ಬ್ರಿಟಿಷರು ತಮ್ಮ ಆಳ್ವಿಕೆಗೆ ಸೇರಿಸಿಕೊಳ್ಳುತ್ತಿದ್ದರು. ಓಕೆನಾ? ಇನ್ನೇನು ಹಿಂಗೆ ಮಾಡಿ 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 ಪೂರ ಇಂಡಿಯಾನ ಕ್ಯಾಪ್ಚರ್ ಮಾಡ್ಕೊಬಿಡ್ತಾ ಇದ್ರು ಅವರು. ಓಕೆನಾ? ನೋಡಿ, ಈ ಸಿದ್ಧಾಂತದ ಮೂಲಕ ಬ್ರಿಟಿಷರು ಈ ಕೆಳಗಿನ ಸಂಸ್ಥಾನಗಳನ್ನು ವಶಪಡಿಸಿಕೊಂಡರು. ಯಾವ್ಯಾವ ವಶಪಡಿಸಿಕೊಂಡರು ಅಂತ ಹೇಳಿದ್ರೆ, ಸತಾರ 1848 ಕ್ಯಾಪ್ಚರ್ ಮಾಡ್ಕೋತಾರೆ, ಜೈಪುರು 1849, ಸಂಬಲ್ಪುರ 1850, ಉದಯ್ಪುರ 1852, ಝಾನ್ಸಿ 1854, ನಾಗಾಪುರ 1854. ಇಷ್ಟನ್ನೆಲ್ಲ ಬ್ರಿಟಿಷ್ ಅವರು ಕ್ಯಾಪ್ಚರ್ ಮಾಡ್ಕೋತಾರೆ. ಓಕೆನಾ? ಇಂಪಾರ್ಟೆಂಟ್ ಇದು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಹಾಗೇನೆ ಸಬ್ಸಿಡರಿ ಅಲೈನ್ಸು ವೆರಿ ವೆರಿ ಇಂಪಾರ್ಟೆಂಟು. ಓಕೆನಾ? ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಏನಿಲ್ಲ, ಈ ಚಾಪ್ಟ್ರಿಂದ ಒಂದು ಕ್ವಶನ್ನು 2 ಮಾರ್ಕ್ಸು ಕೇಳ್ತಾರೆ. ಸಿಂಪಲ್ ಆಗಿ ಓದ್ಕೋಬೇಕಷ್ಟೇ ನೀವು. ಜಾಸ್ತಿ ಇದರಲ್ಲಿ ಏನು ಫೋಕಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನಾನು ಯಾವ ಕ್ವಶನ್ ಹೇಳ್ತೀನಿ ಆ ಕ್ವಶನ್ನ ಫೋಕಸ್ ಮಾಡ್ಕೋಬೇಕು. ಮತ್ತು ಮಿಕ್ಕಿದೆಲ್ಲ ನೀವು ಕಾನ್ಸೆಪ್ಟ್ನ ತಿಳ್ಕೊಬೇಕಷ್ಟೇ, ಇನ್ನೇನು ಬೇಡ. ಆಯಿತಾ? ಇವಾಗ ದತ್ತು ಮಕ್ಕಳಿಗೆ ಹಾಕಿಲ್ಲ ಕಾನ್ಸೆಪ್ಟ್ ತಿಳ್ಕೊಂಡ್ರಿ, ಸಬ್ಸಿಡರಿ ಅಲೈನ್ಸು ಕಾನ್ಸೆಪ್ಟ್ ತಿಳ್ಕೊಂಡ್ರಿ, ಸಹಾಯಕ ಸೈನ್ಯ ಪದ್ಧತಿ ಕಾನ್ಸೆಪ್ಟ್ ತಿಳ್ಕೊಂಡ್ರಿ ನೀವು. ಓಕೆ, ಡನ್. ಇವಾಗ ನಾವು ವಾಟ್ ವೇರ್ ದ ಕಾಸಸ್ ಆಫ್ ದ ಫಸ್ಟ್ ಆಂಗ್ಲೋ ಮರಾಠ ವಾರ್, ಏನೆಲ್ಲ ಕಾಸಸ್ಸು ಅಂತ ನಾವು ನೋಡೋಣ. ಕಾನ್ಸೆಪ್ಟ್ ತಿಳ್ಕೊಬೇಕಷ್ಟೇ ನೀವು. ಓಕೆನಾ? ನಾನು ಯಾವ್ದ್ಯಾವ್ದೆಲ್ಲ ಇಂಪಾರ್ಟೆಂಟು ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ. ನಾನು ನೋಡಿ, ಈ ಪಾಯಿಂಟ್ಸು ನಾನು ಏನು ಕೊಡ್ತಾ ಇದ್ದೀನೋ PDF ಅಲ್ಲಿ ಪಾಯಿಂಟ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಹಿಂಗೆ ನೀವು ಬೋರ್ಡ್ ಎಕ್ಸಾಮಲ್ಲಿ ಬರೀರಿ, 100% ಅವರು ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಓಕೆನಾ? ಬನ್ನಿ, ಕಾಸಸ್ ಆಫ್ ದ ಫಸ್ಟ್ ಆಂಗ್ಲೋ ಮರಾಠ ವಾರ್ ಯಾವಾಗ ಆಗಿದ್ದು? 1775 to 1782. ಯಾವಾಗ ಆಗಿದ್ದು? 1775, 1775ರಿಂದ 1782. ಓಕೆನಾ? ಆಫ್ಟರ್ ದ ಡೆತ್ ಆಫ್ ದ ಪೇಶ್ವಾ ಮಾಧವರಾವ್, ಯಾರು ತೀರೋಯ್ತಾರೆ? ಪೇಶ್ವಾ ಮಾಧವರಾವ್ ತೀರೋಗ್ತಾನೆ. ದೇರ್ ವಾಸ್ ಅ ಸ್ಟ್ರಗಲ್ ಫಾರ್ ಸಕ್ಸೆಷನ್ ಇನ್ ಮರಾಠ ಎಂಪೈರ್. ಯಾವಾಗ ಪೇಶ್ವಾ ಮಾಧವರಾವ್ ಫಸ್ಟ್ ತೀರೋಗ್ತಾನೋ ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ ನಾನು ಪೇಶ್ವಾ ಆಗ್ತೀನಿ ಅಂತ ಅವರಲ್ಲೇ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಜಗಳನ ಯಾರು ಯೂಸ್ ಮಾಡ್ಕೋತಾರೆ? ಬ್ರಿಟಿಷ್ ಅವ್ರು ಯೂಸ್ ಮಾಡ್ಕೋತಾ ಇರ್ತಾರೆ. ನೋಡಿ, ಬ್ರಿಟಿಷ್ ಅವ್ರ ಕನ್ನಿಂಗ್ ಬುದ್ಧಿ ಏನು ಅಂತ ಹೇಳಿದ್ರೆ, ಯಾರಾರ ಜಗಳ ಆಡಲಿ ಅಂತ ಕಾಯ್ತಾ ಇರ್ತಾರೆ. ಯಾರಾರ ಜಗಳ ಆಡಿದ ತಕ್ಷಣ ಏನು ಮಾಡ್ತಾರೆ? ಅವರ ಲಾಭಕ್ಕೋಸ್ಕರ
ಯಾರು ಜಗಳ ಆಡ್ತಿರ್ತಾರೋ ಅವ್ರನ್ನ ಯೂಸ್ ಮಾಡ್ಕೋತಾರೆ. ಆ ಥರ ಕೆಲಸ ಮಾಡೋದು ಯಾರು? ಬ್ರಿಟಿಷ್ ಅವರು. ನಾವು ಅವ್ರನ್ನ ಈಸಿಗೆ ಒಳಗಡೆ ಬಿಟ್ಕೊಬಿಡ್ತೀವಿ. ಈ ಥರ ಆಗಿ ನಮ್ಮ ದೇಶ ಆವಾಗ ಏನಾಯಿತು, 200 ವರ್ಷಗಳ ಕಾಲ ಬ್ರಿಟಿಷ್ ಅವರ ಕೈವಶದಲ್ಲಿತ್ತು. ಓಕೆ, ಬನ್ನಿ ಇವಾಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೋಡಿ, ಯಾವಾಗ ಪೇಶ್ವಾ ಮಾಧವರಾವ್ ತೀರೋಗ್ತಾನೋ, ಯಾರು? ರಘುನಾಥ್ ರಾವ್ ಸಾಟ್ ದ ಹೆಲ್ಪ್ ಆಫ್ ದ ಬ್ರಿಟಿಷ್ ಟು ಬಿಕಮ್ ದ ಪೇಶ್ವಾ. ಏನಾಯ್ತದೆ, ರಘುನಾಥ್ ರಾವು ಮತ್ತು ನಾರಾಯಣ್ ರಾವ್ಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಆಗ ರಘುನಾಥ್ ರಾವು ನಾರಾಯಣ್ ರಾವ್ನ ಸಾಯಿಸ್ತಾನೆ. ಓಕೆನಾ? ಆಗ ಅಲ್ಲಿರುವಂತಹ ಮರಾಠ ಜನರು ಏನು ಮಾಡ್ತಾರೆ, ನಾರಾಯಣ್ ರಾವ್ ಮಗುನ ಪೇಶ್ವಾ ಆಗಿ ಅನೌನ್ಸ್ ಮಾಡ್ತಾರೆ. ಆಗ ರಘುನಾಥ್ ರಾವ್ಗೆ ಕೋಪ ಬಂದು ಬ್ರಿಟಿಷ್ನ ಗೆಲ್ಪ್ ತಗೋತಾನೆ. ಇದು ಸ್ಟೋರಿ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ದ ಬ್ರಿಟಿಷ್ ಸೈನ್ ದ ಟ್ರೀಟಿ ಆಫ್ ಸೂರತ್. ಬ್ರಿಟಿಷ್ ಅವ್ರು ಏನು ಮಾಡಿದ್ರು, ಸೂರತ್ಗೆ ಸೈನ್ ಹಾಕಿ ವಿತ್ ರಘುನಾಥ್ ರಾವ್ ಆ್ಯಂಡ್ ಪ್ರಾಮಿಸ್ಡ್ ಮಿಲಿಟರಿ ಹೆಲ್ಪ್. ಏನಂದ್ರು, 1775 1775 ಬ್ರಿಟಿಷ್ ಅವರು ಟ್ರೀಟಿಗೆ ಸೈನ್ ಹಾಕ್ತಾರೆ, ಸೂರತ್ತನ್ನು ಟ್ರೀಟಿ ಸೈನ್ ಹಾಕ್ತಾರೆ. ಈ ಥರ ಸೈನ್ ಹಾಕ್ಬಿಟ್ಟು ಅದರಲ್ಲಿ ಸೈನ್ ಹಾಕೋ ಟೈಮಲ್ಲಿ ರಘುನಾಥ್ ರಾವು ಇರ್ತಾನೆ. ಓಕೆನಾ? ಏನೋ ಒಪ್ಪಂದ ಮಾಡ್ಕೋತಾರೆ. ಒಪ್ಪಂದದಲ್ಲಿ ಏನಾಗುತ್ತೆ, ಬ್ರಿಟಿಷ್ ಅವ್ರು ಹೇಳ್ತಾರೆ, ರಘುನಾಥ್ ರಾವ್ ನೀನು ತಲೆ ಕೆಡ್ಸ್ಕೊಬೇಡ, ನಾನು ನಿಮಗೆ ಸೈನಿಕರು ಕಳಿಸ್ಕೊಡ್ತೀನಿ ಅಂತ ಹೇಳಿ ಇದು ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ದ ಮರಾಠ ಲೀಡರ್ಸ್ ಅಪೋಸ್ ದಿಸ್ ಟ್ರೀಟಿ ಆ್ಯಂಡ್ ಸಪೋರ್ಟೆಡ್ ಮಾಧವರಾವ್ ಟು ಆ್ಯಸ್ ದ ಪೇಶ್ವಾ. ಮಾಧವರಾವ್ ಟೂನ ಪೇಶ್ವಾ ಆಗಿ ಮಾಡ್ತಾರೆ. ಈ ಟ್ರೀಟಿನ ಮರಾಠದವ್ರು ಅಪೋಸ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ದ ಬ್ರಿಟಿಷ್ ಇಂಟರ್ಫಿರೆನ್ಸ್ ಇನ್ ದ ಇಂಟರ್ನಲ್ ಅಫೇರ್ಸ್ ಆಫ್ ದ ಮರಾಠಾಸ್ ಲೀಡ್ ಟು ದ ಆಂಗ್ಲೋ ಫಸ್ಟ್ ವಾರ್. ಇದು ಏನಾಗುತ್ತೆ, ಫೈನಲ್ ಆಗಿ ಆಂಗ್ಲೋ ಫಸ್ಟ್ ವಾರ್ ಎಂಡ್ ಆಗುತ್ತೆ. ಬಟ್ ಬ್ರಿಟಿಷ್ ಅವರು ಇದು ಫಸ್ಟ್ ಆಂಗ್ಲೋ ಮರಾಠ ವಾರಲ್ಲಿ ವಿನ್ ಆಗ್ತಾರೆ. ಬಟ್ ಏನಾಗುತ್ತೆ, ಬ್ರಿಟಿಷ್ ಹೆಡ್ ಆಫೀಸಲ್ಲಿ ಇದು ಯುದ್ಧ ಬೇಡ ಅಂತ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಶಾಂತಿ ಒಪ್ಪಂದ ಥರ ಮಾಡಿಕೊಂಡು ಸೈಲೆಂಟಾಗಿ ಆಗ್ತಾರೆ. ಇದು ಇಂಪಾರ್ಟೆಂಟು. ಓಕೆನಾ? ನೋಡಿ, ಕನ್ನಡದಲ್ಲಿ ಹೇಳ್ತೀನಿ. ಪ್ರಥಮ ಆಂಗ್ಲ ಮರಾಠ ಯುದ್ಧದ ಕಾರಣಗಳು 1775 1782. ಮೊದಲ ಮಾಧವರಾವ್ ಪೇಶ್ವಾ ಅವರ ಮರಣದ ನಂತರ ಮರಾಠ ಸಾಮ್ರಾಜ್ಯದಲ್ಲಿ ಉತ್ತರಾಧಿಕಾರ ವಿವಾದ ಉಂಟಾಯಿತು. ಏನಾಯಿತು ಅಲ್ಲಿ? ಏನಾಯಿತು, ಅವ್ರಿಗೆ ಕಾಂಟ್ರವರ್ಸಿ ನಡೀತು. ಏನಾಯಿತು ಅಲ್ಲಿ? ಏನಾಯಿತು, ವಿವಾದ ನಡೀತು. ಯಾರ್ಯಾರ ನದಿದಲ್ಲಿ? ಯಾವಾಗ ಮಾಧವರಾವ್ ಪೇಶ್ವಾ ತೀರೋಗ್ತಾನೋ ಅಲ್ಲಿ ರಘುನಾಥ್ ರಾವ್ ಮತ್ತು ನಾರಾಯಣ್ ರಾವ್ಗೆ ಫೈಟ್ ಆಯಿತು. ಒಳ್ಳೊಳಗಡೆ ಜಗಳ ಸ್ಟಾರ್ಟ್ ಆಯಿತು. ನೋಡಿ, ನೆಕ್ಸ್ಟ್ ರಘುನಾಥ್ ರಾವ್ ಪೇಶ್ವಾ ಸ್ಥಾನ ಪಡೆಯಲು ಇಂಗ್ಲೀಷರ ಸಹಾಯ ಕೋರಿದನು. ಇಂಗ್ಲೀಷರು ಅಂತ ನಥಿಂಗ್ ಬಟ್ ಬ್ರಿಟಿಷ್. ರಘುನಾಥ್ ರಾವ್ ಯಾರು ಸಹಾಯ ಕೇಳ್ತಾರೆ? ಇಂಗ್ಲೆಂಡ್ ಸಹಾಯ ಕೇಳ್ತಾನೆ, ಅಂದರೆ ಇಂಗ್ಲೀಷ್ ಸಹಾಯ ಕೇಳ್ತಾನೆ. ಓಕೆನಾ? ಇಂಗ್ಲೀಷರು 1775 ಸೂರತ್ ಒಪ್ಪಂದ ಮಾಡಿಕೊಂಡು ರಘುನಾಥ್ ರಾವ್ಗೆ ಸೈನಿಕ ಸಹಾಯ ನೀಡಲು ಒಪ್ಪಿದ್ದರು. ಬ್ರಿಟಿಷರು ಸುಮ್ಮನೆ ಅವನಿಗೆ ಹೆಲ್ಪ್ ಮಾಡಲಿಲ್ಲ. ಒಂದಕ್ಕೆ ಸೈನ್ ಹಾಕ್ಸ್ಕೋತಾರೆ. ಆ ಸೈನ್ ಯಾವುದಕ್ಕೆ ಹಾಕ್ಸ್ಕೊಂಡ್ರು? ಸೂರತ್ ಒಪ್ಪಂದಕ್ಕೆ ಸೈನ್ ಹಾಕ್ಸ್ಕೋತಾರೆ. ಯಾವಾಗ? 1775 ಸೂರತ್ ಒಪ್ಪಂದ ಮಾಡಿಕೊಂಡು ರಘುನಾಥ್ ರಾವ್ಗೆ ನಾನು ನಿಮಗೆ ಸೈನಿಕರನ್ನ ಕಳಿಸ್ಕೊಡ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ ಹೋಗು ಅಂತ ಬ್ರಿಟಿಷ್ ಅವರು ಹೆಲ್ಪ್ ಮಾಡ್ತಾರೆ. ಯಾರಿಗೆ? ರಘುನಾಥ್ ರಾವ್ಗೆ. ಆದರೆ ಮರಾಠ ನಾಯಕರು ಈ ಒಪ್ಪಂದವನ್ನು ವಿರೋಧಿಸಿ 2ನೇ ಮಾಧವರಾವ್ ಅವರನ್ನು ಪೇಶ್ವರಾಗಿ ಬೆಂಬಲಿಸಿದರು. 2ನೇ ಮಾಧವರಾವ್ ಅಂದರೆ ಯಾರಲ್ಲಿ? 2ನೇ ಮಾಧವರಾವ್ ಇಸ್ ನಥಿಂಗ್ ಬಟ್ ನಾರಾಯಣ ರಾವ್ ಅವ್ರ ಮಗ, ಚಿಕ್ಕ ಹುಡುಗ. ಅವನ್ನ ಏನು ಮಾಡ್ತಾರೆ? ಪೇಶ್ವನಾಗಿ ಮಾಡ್ತಾರೆ. ಆದರೆ ಮರಾಠರ ಆಂತರಿಕ ವ್ಯವಹಾರಗಳಲ್ಲಿ ಇಂಗ್ಲೀಷರ ಹಸ್ತಕ್ಷೇಪದಿಂದ ಪ್ರಥಮ ಆಂಗ್ಲ ಮರಾಠ ಯುದ್ಧ ಆರಂಭವಾಯಿತು. ಏನಾಯಿತು? ಸ್ಟಾರ್ಟ್ ಆಯಿತು. ಯುದ್ಧ ಸ್ಟಾರ್ಟ್ ಆಗುತ್ತೆ. ಬಟ್ ಏನಾಗುತ್ತೆ, ಇಲ್ಲಿ ಒಪ್ಪಂದ ಮಾಡಿಕೊಂಡು ಯುದ್ಧದಲ್ಲಿ ಯಾರಿಗೆ ಹೇಳ್ತಾರೆ? ಮರಾಠದ ಇವರು ಯಾರಿಗಪ್ಪ? ರಘುನಾಥ್ ರಾವು ಹೆಲ್ಪ್ ತಗೊಂಡು, ಬ್ರಿಟಿಷವ್ರು ಹೆಲ್ಪ್ ತಗೊಂಡು ಇಲ್ಲಿ ಬ್ರಿಟಿಷವ್ರು ಗೆಲ್ತಾರೆ. ಬಟ್ ಏನಾಗುತ್ತೆ, ಬ್ರಿಟಿಷ್ ಹೆಡ್ ಆಫೀಸಲ್ಲಿ ಈ ಯುದ್ಧ ಇಲ್ಲಿಗೆ ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿರಿ ಅಂತ ಹೇಳಿ ಸಮಥಿಂಗ್ ಅಂತ, ಯುದ್ಧ ಸ್ಟಾಪ್ ಮಾಡಿ ಅಂತ ಹೇಳಿ ಇಲ್ಲಿಗೆ ಸೈಲೆಂಟ್ ಆಗಿಬಿಡ್ತಾರೆ. ಓಕೆನಾ? ಇದಾದಮೇಲೆ ಸೆಕೆಂಡ್ ವಾರ್ ಮರಾಠ ವಾರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಥರ್ಡ್ ವಾರ್ ಮರಾಠ ವಾರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಫೈನಲ್ ಆಗಿ ಬ್ರಿಟಿಷವ್ರು ವಿನ್ ಆಗ್ತಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಇದು, ಥರ್ಡ್ ಆಂಗ್ಲೋ ಮರಾಠ ವಾರ್. ಫೈನಲ್ ಇದು ಥರ್ಡ್ ಆಂಗ್ಲೋ ಮರಾಠ ವಾರು. ನೋಡಿ, ಕಾಸಸ್ ಆಫ್ ದ ಥರ್ಡ್ ಆಂಗ್ಲೋ ಮರಾಠ ವಾರ್. ಏನೇನೆಲ್ಲ ಕಾಸಸ್ ಅಂತ? ದ ಮರಾಠಾಸ್ ವೇರ್ ಅನ್ಹ್ಯಾಪಿ ವಿತ್ ದ ಟ್ರೀಟಿ ಆಫ್ ಬೆಸ್ಸಿನ್. ಓಕೆ, ಯಾವ ಟ್ರೀಟಿ? ಬೆಸ್ಸಿನ್ 1802 ಆ್ಯಂಡ್ ವಾಂಟೆಡ್ ಟು ರೀಗೇನ್ ದೇರ್ ಲಾಸ್ ಪವರ್. ಏನು? ಬೆಸ್ಸಿನ ಮರಾಠದವ್ರು ಕಳ್ಕೊಂಡಿರ್ತಾರೆ ಬ್ರಿಟಿಷವ್ರು ಕೊಟ್ಟು. ಇವಾಗ ಆ ಬೆಸ್ಸಿನ ವಾಪಸ್ ಪಡಿಬೇಕು ಮರಾಠದವರು. ಓಕೆನಾ? ಅದಕ್ಕೋಸ್ಕರ ಹೋರಾಡ್ತಾರೆ. ನೋಡಿ ಇಲ್ಲಿ, ಪೇಶವ ಬಾಲಾಜಿರಾವ್ ಟು ವಾಸ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ಬ್ರಿಟಿಷ್ ಇಂಟರ್ಫರೆನ್ಸ್
ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮರಾಠ ಎಂಪೈರ್. ಇಲ್ಲಿ ಏನು ಪೇಶ್ವ ಬಾಲಾಜಿರಾವ್ ಟೂನೇ ಬ್ರಿಟಿಷ್ ಅವ್ರ ಮೇಲೆ ಅಸಹ್ಯ ಪಡ್ತಾನೆ. ಓಕೆನಾ. ನೆಕ್ಸ್ಟ್ ನೋಡಿ, ದ ಬ್ರಿಟಿಷ್ ಫಾಲೋಡ್ ಆ್ಯನ್ ಎಕ್ಸ್ಪ್ಯಾನಿಸ್ಟ್ ಪಾಲಿಸಿ. The British followed an expansionist policy and treated to establish complete control over the Maratha territory. ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಟೋಟಲ್ ಆಗಿ ಮರಾಠಾನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ನೆಕ್ಸ್ಟ್ ನೋಡಿ, ದ ಮರಾಠಾ ಚೀಫ್ ಯುನೈಟೆಡ್ ಅಗೇನೆಸ್ಟ್ ದ ಬ್ರಿಟಿಷ್ ಟು ಪ್ರೊಟೆಸ್ಟ್ ದೇರ್ ಇಂಡಿಪೆಂಡೆನ್ಸ್. ಇಲ್ಲಿ ಏನಾಗ್ತಾರೆ, ಮರಾಠದವರೆಲ್ಲ ಒಂದಾದ್ರೂ ಬಟ್ ಬ್ರಿಟಿಷ್ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ಅವ್ರ ಕೈಲಿ. ನೆಕ್ಸ್ಟ್ ನೋಡಿ, ದ ಅಟ್ಯಾಕ್ ಬೈ ಅ ಪೇಶ್ವ ಬಾಲಾಜಿರಾವ್ ಟು ಆನ್ ದ ಬ್ರಿಟಿಷ್ ರೆಸಿಡೆನ್ಸಿ ಅಟ್ ಪೂನಾ. ಇಲ್ಲೇನು ಮಾಡ್ತಾನೆ, ಪೇಶ್ವ ಬಾಲಾಜಿ ಟು ಅನ್ನೋನು ಬ್ರಿಟಿಷ್ ರೆಸಿಸ್ಟೆನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ಪೂನಾದಲ್ಲಿ ಇನ್ 1817 ಲೀಡ್ ಟು ದ ಔಟ್ಬ್ರೇಕ್ ಆಫ್ ದ ಥರ್ಡ್ ಆಂಗ್ಲೋ ಮರಾಠ ವಾರ್. ಇಲ್ಲಿ ಅವನು ರೆಸಿಡೆನ್ಸ್ ಮೇಲೆ ದಾಳಿ ಮಾಡ್ತಾನೆ. ಯಾರು, ಪೇಶ್ವ ಬಾಲಾಜಿರಾವ್ ಟು. ಬಟ್ ಆಲ್ಸೋ ಬ್ರಿಟಿಷ್ ಅವರು ಟೋಟಲ್ ಕ್ಯಾಪ್ಚರ್ ಮಾಡ್ಕೋತಾರೆ ಮರಾಠದವ್ರನ್ನ. ಓಕೆನಾ. ನೋಡಿ, ಮೂರನೇ ಆಂಗ್ಲೋ ಮರಾಠ ಯುದ್ಧ ಕಾರಣಗಳು. 1802 ಬೆಸ್ಸೆನ್ ಒಪ್ಪಂದದಿಂದ ಮರಾಠರು ಅಸಮಾಧಾನಗೊಂಡಿದ್ದರು ಮತ್ತು ತಮ್ಮ ಕಳೆದು ಹೋದ ಅಧಿಕಾರವನ್ನು ಮರಳಿ ಪಡೆಯಲು ಬಯಸಿದರು. ಏನು ಮಾಡಿದ್ರು, ಇಲ್ಲಿ ಬೆಸ್ಸೆನ್ ಒಪ್ಪಂದ ಮಾಡ್ಕೊಂಡ್ರು. ಬೆಸ್ಸೆನ್ ಒಪ್ಪಂದ ಮಾಡ್ಕೊಂಡಿದ್ದು ಅವ್ರಿಗೆ ಮರಾಠದವ್ರಿಗೆ ಇಷ್ಟ ಆಗಲಿಲ್ಲ. ಓಕೆನಾ. ಅದಕ್ಕೆ ಏನು ಮಾಡೋದು, ತಿರ್ಗಾ ನಾವು ಅದನ್ನು ಕ್ಯಾಪ್ಚರ್ ಮಾಡ್ಕೋತೀನಿ ಅಂತ ಹೇಳಿ ತಿರುಗಿಬಿದ್ರು ಬ್ರಿಟಿಷ್ ಅವ್ರ ಮೇಲೇನೆ. ಓಕೆನಾ. ಪೇಶ್ವ ಬಾಲಾಜಿರಾವ್ ಟು ಬ್ರಿಟಿಷರ ಹಸ್ತಕ್ಷೇಪದಿಂದ ಅಸಮಾಧಾನಗೊಂಡಿದ್ದರು. ಪೇಶ್ವ ಬಾಲಾಜಿ ಟು ಏನು ಮಾಡಿದ್ರು, ಅಸಮಾಧಾನ ಮಾಡ್ಕೋತಾನೆ ಯಾರ ಮೇಲೆ, ಬ್ರಿಟಿಷ್ ಅವ್ರ ಮೇಲೇನೆ. ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಯ ನೀತಿಯನ್ನು ಅನುಸರಿಸಿ ಮರಾಠ ಪ್ರದೇಶಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲು ಪ್ರಯತ್ನಿಸಿದರು. ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಸಂಪೂರ್ಣ ಮರಾಠರ ಮೇಲೆ ಸಂಪೂರ್ಣವಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅದು ಯಾರಿಗೆ ಇಷ್ಟ ಆಗಲಿಲ್ಲ, ಪೇಶ್ವ ಬಾಲಾಜಿರಾವ್ಗೆ ಇಷ್ಟ ಆಗಲಿಲ್ಲ. ನಾನೇ ಪೇಶ್ವ ಇಲ್ಲಿ ಆದ್ರೂ ಕ್ಯಾಪ್ಚರ್ ಮಾಡ್ತಾ ಇದ್ದಾರಲ್ಲ ಅಂತ ಇಲ್ಲಿ ತಪ್ಪು ಮಾಡಿದ್ದಾರೆ. ಪೇಶ್ವ ಬಾಲಾಜಿರಾವೇ ತಪ್ಪು ಮಾಡ್ತಾನೆ ಸೆಕೆಂಡ್ ಆಂಗ್ಲೋ ಮರಾಠ ವಾರಲ್ಲಿ. ಓಕೆನಾ. ನೋಡಿ, ಮರಾಠರ ಮುಖ್ಯಸ್ಥರು ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಬ್ರಿಟಿಷರ ವಿರುದ್ಧ ಒಂದಾದರು. ಮರಾಠದವರು ಎಲ್ಲರೂ ಒಂದಾಗ್ತಾರೆ, ಬಟ್ ಒಂದಾದ್ರೂ ಸಹ ಗೆಲ್ಲದಾರು ಬ್ರಿಟಿಷರು ಗೆಲ್ತಾರೆ. ಓಕೆನಾ. ನೋಡಿ, 1817 ಪೇಶ್ವ ಬಾಲಾಜಿರಾವ್ ಟು 2 ಪುಣೆಯಲ್ಲಿದ್ದ ಬ್ರಿಟಿಷರ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿದ್ದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ತಕ್ಷಣ ಕಾರಣವಾಯಿತು. ಇದೇನಾಯಿತು, ಕೊನೆಗೆ ಫೈನಲ್ ಆಗಿ ಯುದ್ಧದ ಮುಖಾಂತರ ಎಂಡ್ ಆಗುತ್ತೆ. ಕೊನೆಗೆ ಯಾರು ಗೆಲ್ತಾರೆ, ಇಲ್ಲಿ ಮರಾಠದವರೇ ಗೆಲ್ತಾರೆ. ಓಕೆನಾ. ಅರ್ಥ ಆಯ್ತಾ? ಪಾಯಿಂಟ್ಸ್ ನೋಡ್ಕೊಂಡು ನೋಟ್ ಡೌನ್ ಮಾಡ್ಕೋಬೇಕು. ನಿಮ್ಗೆ ಏನಾರು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ತಿರ್ಗಾ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ತಿರ್ಗಾ ಮಾಡಿಕೊಡ್ತೀನಿ. ಓಕೆನಾ. ಸರ್, ಅರ್ಥ ಆಗ್ತಿದೆಯಾ? ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಈ ಚಾಪ್ಟ್ರಲ್ಲಿ ನಾನು ಇಷ್ಟೇ ಓದಿದ್ರೆ ಸಾಕು ಆರಾಮಾಗಿ. ಓಕೆನಾ. ನೆಕ್ಸ್ಟ್ ನೋಡಿ, ಆಂಗ್ಲೋ ಸಿಖ್ ವಾರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ನೋಡಿ, ಇದು ಬೋರ್ಡ್ ಎಕ್ಸಾಮಲ್ಲಿ ಅಟ್ಲೀಸ್ಟ್ ಎಮ್ ಸಿ ಕ್ಯೂಸಲ್ಲಿ ಕೇಳಿದ್ದಾರೆ ಹೊರತು 2 ಮಾರ್ಕ್ಸ್ಗೆ ಸಿಖ್ ವಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೇಳಿಲ್ಲ. ಬಟ್ ಈ ಚಾಪ್ಟ್ರಲ್ಲಿ ಸಬ್ಸಿಡರಿ ಲೈನ್ಸ್ ಕೇಳಿದ್ದಾರೆ, ಅದ್ರ ಜೊತೆಗೆ ಮರಾಠ ವಾರ್ಸ್ ಬಗ್ಗೆ ಕೇಳಿದ್ದಾರೆ. ಸಿಖ್ ವಾರ್ಸ್ ನೋಡ್ಕೊಂಡಿರಿ, ಯಾಕಂದರೆ 2027 ಕೇಳಿದ್ರು ಕೇಳ್ಬೋದು. ಓಕೆನಾ. ಕಂಪ್ಲೀಟಾಗಿ ಒಂದು ಕಾನ್ಸೆಪ್ಟ್ನ ತಿಳ್ಕೊಂಡಿದ್ರೆ ಸಾಕು ನೀವು. ಓಕೆನಾ. ಬನ್ನಿ ಇವಾಗ ನೋಡೋಣ. ನೋಡಿ, ಆಂಗ್ಲೋ ಸಿಖ್ ಯುದ್ಧಗಳು 1839 ಮಹಾರಾಜ ರಂಜಿತ್ ಸಿಂಗ್ ನಿಧನರಾದ ನಂತರ ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ಉಂಟಾಯಿತು. ಯಾವಾಗ ಮಹಾರಾಜ ರಂಜಿತ್ ಸಿಂಗ್ ಅನ್ನೋ ಇಂಪಾರ್ಟೆಂಟ್ ಕಿಂಗು ನಿಧನ ಆಗ್ತಾನೋ, ತೀರೋಯ್ತಾನೋ, ಆ ಟೈಮಲ್ಲಿ ಏನಾಗುತ್ತೆ, ಪಂಜಾಬಲ್ಲಿ ಬಿರುಕು ಸ್ಟಾರ್ಟ್ ಆಗುತ್ತೆ. ಪಂಜಾಬ್ ರಾಜಕೀಯದಲ್ಲಿ ಬಿರುಕು ಸ್ಟಾರ್ಟ್ ಆಗಿ ಒಳಜಗಳ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, 1809 ಸ್ನೇಹ ಒಪ್ಪಂದವನ್ನು ಉಲ್ಲಂಘಿಸಿ ಬ್ರಿಟಿಷರು ಪಂಜಾಬ್ ಮೇಲೆ ದಾಳಿ ನಡೆಸಲು ಪ್ರಯತ್ನಿಸಿದರು. ನೋಡಿ, ಸ್ನೇಹ ಮಾಡಿಕೊಂಡ್ರೆ ಫ್ರೆಂಡ್ಶಿಪ್ ಒಪ್ಪಂದ, ಆದ್ರೂ ಬ್ರಿಟಿಷರು ತಿರುಗಿ ಬೀಳ್ತಾರೆ. ಯಾರ ಮೇಲೆ? ಸಿಖ್ ಮೇಲೆ ತಿರುಗಿ ಬೀಳ್ತಾರೆ. ಓಕೆನಾ. 1845-46 ಮೊದಲ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸಿಖ್ಖರು ಸೋತರು. ಮೊದಲು ಯಾರು ಸೋಲ್ತಾರೆ? ಸಿಖ್ಖರು ಸೋಲ್ತಾರೆ. ಮತ್ತು 1846 ಲಾಹೋರ್ ಒಪ್ಪಂದ ನಡೆಯಿತು. 1845 ಯುದ್ಧ ಮಾಡಿದ್ರು. 48 ಒಪ್ಪಂದ ಮಾಡ್ಕೋತಾರೆ. ಏನು ಒಪ್ಪಂದ ಆಗುತ್ತೆ? ಲಾಹೋರ್ ಒಪ್ಪಂದ. ಇಲ್ಲಿ ಏನಾಗುತ್ತೆ, ಸಿಖ್ಖರು ಸೋತಿರ್ತಾರೆ. ಓಕೆನಾ. ಬ್ರಿಟಿಷ್ ರೆಸಿಡೆಂಟ್ ಪಂಜಾಬಿನ ವಾಸ್ತವಿಕ ಆಡಳಿತಗಾರನಾದನು. ಬ್ರಿಟಿಷ್ ರೆಸಿಡೆಂಟ್ ಏನಾದನು? ಪಂಜಾಬಿನ ವಾಸ್ತವಿಕ ಆಡಳಿತಗಾರನಾಯ್ತಾನೆ. ಓಕೆನಾ. ಇದರಿಂದ ಪಂಜಾಬ್ ಬ್ರಿಟಿಷರ ಅವಲಂಬಿತ ರಾಜ್ಯವಾಯಿತು. ಇದು ಬ್ರಿಟಿಷ್ ಅಂಡರ್ಗೆ ಬಂತು. ಓಕೆ. ನೆಕ್ಸ್ಟ್ ನೋಡಿ, ಇದು ಕೋಪಕ್ಕೆ ಏನು ಮಾಡ್ತಾರೆ, 1848 ಚೆತ್ತರ್ ಸಿಂಗು ಮತ್ತು ಮೂಲ್ ರಾಜು
ಏನು ಮಾಡ್ತಾರೆ, ಯುದ್ಧ ಮಾಡ್ತಾರೆ ಬ್ರಿಟಿಷ್ ಮೇಲೆ, ಬಟ್ ಸೋಲ್ತಾರೆ ನೋಡಿ. ನೇತೃತ್ವದಲ್ಲಿ ಬಂಡಾಯ ನಡೆಯಿತು, ಸಿಕ್ಕರು ಸೋತರು ಮತ್ತು 1849ರಲ್ಲಿ ಲಾರ್ಡ್ ಡಾಲೌಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಿದನು. ಇಷ್ಟೇ ಸಿಂಪಲ್ಲು. ಕೊನೆಗೆ ಏನಾಗುತ್ತೆ, ಪಂಜಾಬ್ ಯಾರ ಅಂಡರ್ಗೆ ಬರುತ್ತೆ, ಬ್ರಿಟಿಷವ್ರ ಅಂಡರ್ಗೆ ಬರುತ್ತೆ. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು. ನಿಮ್ಗೇನಾರು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ, ಓಕೆನಾ. ಈ ಚಾಪ್ಟ್ರಲ್ಲಿ ಸಬ್ಸಿಡರಿ ಲೈನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಗಮನ ಇಟ್ಟು ಓದಿ, ಓಕೆನಾ. ನಿಮ್ಗೇನೇ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಬೋತ್ ಇಂಗ್ಲೀಷ್ ಕನ್ನಡದಲ್ಲೂ ನಾನು ಮಾಡಿಕೊಡ್ತೀನಿ. ಏನು ತಲೆ ಕೆಡಿಸ್ಕೊಬೇಡ್ರಿ ನೀವು. ಒಟ್ಟಿನಲ್ಲಿ ನೀವು ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಪ್ರತಿಯೊಂದು ಹಳ್ಳಿಗೂ ವಿಡಿಯೋ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಧನ್ಯವಾದಗಳು.